ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೋಡಿ, ಇವತ್ತು ವರಮಹಾಲಕ್ಷ್ಮಿಗೆ ನಾವು ಎಲ್ಲ ಬೆಳ್ಳಿ ಪಾತ್ರೆಗಳು ಹಾಗೂ ತಾಮ್ರದ ಪಾತ್ರೆಗಳನ್ನು ತೊಳ್ಕೊಂಡು ಆವಾಗಲೇ ತೊಳೆಯೋವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಪಾತ್ರೆಗಳನ್ನು ತೊಳೆದು ಸ್ವಚ್ಛಗೊಳಿಸಿ ಅದನ್ನು ನೀಟಾಗಿ ಒರೆಸಿ ಎತ್ತಿಟ್ಟು ನಂತರ ದೇವರ ಎಲ್ಲ ಸಾಮಗ್ರಿಗಳನ್ನು ಒಂದೊಂದಾಗಿ ಎಲ್ಲ ಒಂದತ್ರ ನೀಟಾಗಿ ಜೋಡಿಸ್ಕೊಂಡು ಮತ್ತು ಅದನ್ನೆಲ್ಲ ತಗೊಂಡು ಬಂದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ನೋಡಿ ಅಜ್ಜಿ ಮೊಮ್ಮಗಳು ಅರಿಶಿನ ಕುಂಕುಮ ಇಡ್ತಾಯಿದ್ದಾರೆ ಎಲ್ಲ ದೀಪಗಳಿಗೂ. ಅಜ್ಜಿ ಮೊಮ್ಮಗಳಿಗೂ ಫುಲ್ಲು ಬ್ಯುಸಿಯಾಗಿರೋ ಕೆಲಸ ಕೊಟ್ಟಿದ್ದೀನಿ ಈಗ. ಹಾಗೆ ನಮ್ಮ ದೇವ್ರ ಮನೆಯೂ ನೀಟಾಗಿ ಕಾಣೋ ಥರ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕ್ಲೀನಾಗಿದೆ. ಅದಕ್ಕೂ ಎಲ್ಲ ನೀಟಾಗಿ ವಿಭೂತಿ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನ್ನಮ್ಮ ನನ್ನ ಮಗಳು ಚಿಕ್ಕವಳು ಇಬ್ಬರು ಸೇರಿ ಈಗ ಇದಕ್ಕೆಲ್ಲ ಆಯಿತು. ಬೆಳ್ಳಿ ಪಾತ್ರೆಗಳಿಗೆ ಅರಿಶಿನ ಕುಂಕುಮ ಇಡ್ತಾಯಿದ್ದಾರೆ. ಎಲ್ಲ ಅರಿಶಿನ ಕುಂಕುಮ ಇಟ್ಟ ನಂತರ ನನ್ನ ಮಗಳು ಅಮ್ಮಂಗೆ ಕೂರ್ಸೋಕ್ಕೆ ಕಾಯಿ ರೆಡಿ ಮಾಡ್ಕೊತಾ ಇದ್ದರು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಮಗಳು ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಹಾಗೆ ಹೀಗೆ ನೀವು ಮಾಡ್ಕೊಳ್ಳಿ ಅಂತಾರೆ. ಆದರೂ ನನ್ನ ಮಗು ಇಷ್ಟು ಇಂಟ್ರೆಸ್ಟ್ ತಗೊಂಡು ಲಕ್ಷ್ಮೀ ದೇವಿನ ರೆಡಿ ಮಾಡ್ತಾಯಿದ್ದಾರೆ. ನೋಡಿ, ಈ ವರ್ಷದ ಲಕ್ಷ್ಮಿ ಪ್ರಿಪ್ರೇಷನ್ ನನ್ನ ಚಿಕ್ಕ ಮಗಳದೇನೆ. ಹಾಗೆ ತಾಯಿ ಮಗಳು ಇಬ್ಬರು ಸೇರಿಕೊಂಡು ಸ್ಯಾರಿ ಉಡಿಸೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಅದು ಎಷ್ಟು ಟ್ರೈ ಮಾಡಿದ್ರೂ ಏನೋ ಒಂಥರ ಲೆಂತಿ ಅನ್ನಿಸ್ತಾ ಇತ್ತು. ಹೀಗೆ ಮುಗೀತು. ಈಗ ನೋಡಿ ಬೆಳಗ್ಗೆ 3:02, ಬಟ್ ನಾನು ಎದ್ದಿದ್ದು ಬೆಳಗ್ಗೆ 2:15. ನಾನು ವಿಡಿಯೋ ಮಾಡೋ ಟೈಮು 3:02 ಆಗಿದೆ. ಎದ್ದಿದ ತಕ್ಷಣ ಸ್ನಾನ ಮಾಡಿ ಮತ್ತು ಪೂಜೆ ಕೆಲಸಗಳು ಶುರುವಾಗಿತ್ತು. ಶುರುವಾದ ನಂತರ ಎಲ್ಲ ತೊಗೊಂಡು ಬಂದಿದ್ದ ಸಾಮಗ್ರಿಗಳನ್ನು ಒಂದು ಕಡೆ ಇಟ್ಟಿದ್ವಲ್ಲ, ಅದನ್ನೆಲ್ಲ ತಗೊಂಡು ಏನೇನೆಲ್ಲ ಬೇಕು ಅಂತ ಹೇಳಿ ಪೂಜೆಗೆ ಸಿದ್ಧ ಮಾಡಿಕೊಂಡು, ಕಮಲದ ಹೂಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟಿದ್ರು. ಅದನ್ನು ಹಾಗೆ ಓಪನ್ ಮಾಡಿ ನೀಟಾಗಿ ಬಿಡಿಸ್ಕೊಂಡ್ವಿ. ಮತ್ತು ಕಳಶಕ್ಕೆ ನೀವೆಲ್ಲ ಏನೇನು ಹಾಕ್ತೀರಾ ಅಂತ ಗೊತ್ತಿಲ್ಲ. ನಾವು ನೋಡಿ ದ್ರಾಕ್ಷಿ 6, ಗೋಡಂಬಿ 6, ಬೆಳ್ಳಿ ಕಾಯಿನು ಮತ್ತು ಕಮಲದ ಬೀಜ 6, ಬಾದಾಮಿ 6, ಏಲಕ್ಕಿ 6, ಲವಂಗ 6, ಎಲ್ಲ ಅಮ್ಮನಿಗೆ 6 ಸಂಖ್ಯೆ ತುಂಬ ಅದ್ಭುತವಾಗಿರುತ್ತೆ ಅಂತ ಎಲ್ಲ 6 ಸಂಖ್ಯೆಯಲ್ಲಿ ನಾನು ಕಳಶಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕಳಶಕ್ಕೆ ಹಾಕಿದ ನಂತರ ಅದನ್ನೆಲ್ಲ ಆಮೇಲೆ ಕಾಯಿನೆಲ್ಲ ಆಲ್ಮೋಸ್ಟ್ ಒಂದು 3-4 ದಿನದಿಂದನೂ ವಾಶ್ ಮಾಡಿ ಇಟ್ಟಿದ್ದೆ. ನಾನು ಮರದೊಳಗಡೆ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ. ಅದನ್ನು ತಟ್ಟೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ನೋಡಿ, ಅಲ್ಲಿ ನಮ್ಮದು ಭಗವದ್ಗೀತಾ ಮತ್ತು ರಾಮಾಯಣ ಅಮ್ಮನ ಪಕ್ಕದಲ್ಲಿ ಇಟ್ಟಿದ್ದೀನಿ ನಾನು. ಅಕ್ಷತೆ ಇದೆ ಪಕ್ಕದಲ್ಲೇ. ಅಮ್ಮನ್ನ ರೆಡಿ ಮಾಡಿಲ್ಲ, ಇನ್ನು ಸ್ವಲ್ಪ ರೆಡಿ ಮಾಡಿರೋವಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಈ ಥರ ಬಂದಿದೆ ಆ ವಿಡಿಯೋ. ಇದು ಪೂಜೆ ವಿಡಿಯೋ, ಬಟ್ ನಾನು ಒಬ್ಬಳೇ ಪೂಜೆ ಮಾಡ್ತಾ ಇದ್ದಿದ್ದರಿಂದ ಪೂಜೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪೂಜೆ ಆಗಿದ ನಂತರ ಕರ್ಪೂರ ಬೆಳಗೋ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ.
ನಿಜವಾಗ್ಲೂ ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನಾನು ಸುಮಾರು ವರ್ಷಗಳಿಂದ ದೇವ್ರ ಮನೆಯಲ್ಲೇ ಕೂರಿಸ್ತಿದ್ದೆ. ಆದರೆ ಈ ವರ್ಷ ನನ್ನ ತಂಗಿ ಇನ್ಸ್ಪಿರೇಷನಿಂದ ನಾನು ಹಾಲಲ್ಲೇ ಅಮ್ಮನ ಕೂರಿಸಿದ್ದೀನಿ. ನನಗಂತೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ರಾತ್ರಿ ಮಲ್ಕೊಂಡಾಗ 11:30, ಬೆಳಗ್ಗೆ ಹೇಳಬೇಕಾದ್ರೆ 2:30. ಯಾವಾಗಲೂ ಸುಮ್ಮನೆ ಹೇಳೋಕ್ಕೆ ಹಂಗೆ ಆಗೋದೇ ಇಲ್ಲ. ಆದರೆ ಅಮ್ಮನ ಪೂಜೆ ಮಾಡಬೇಕು ಅಂದರೆ ಮನಸ್ಸಿಗೆ ಎಷ್ಟು ಹಿತ ತರುತ್ತೆ, ಹಾಗೆ ಖುಷಿ ತರುತ್ತೆ ನೋಡಿ. ನಮ್ಮನೆ ಮಹಾಲಕ್ಷ್ಮಿ ಅಂತೂ ಮುದ್ದಾಗಿ ಕಾಣಿಸ್ತಿದ್ದಾರೆ. ನನಗಂತೂ ನೋಡ್ತಾನೆ ನಿಂತ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಎಷ್ಟೊತ್ತು ನೋಡಿದ್ರೂ ನೋಡಬಾರ್ದು ಅಂತಲೇ ಅನ್ನಿಸ್ಲಿಲ್ಲ, ನೋಡ್ತಾನೇ ಇದ್ದೆ. ನಾನು ಕೃಷ್ಣನೂ ರೆಡಿ ಮಾಡಿದ್ದೀನಿ. ಆ ಕಡೆ ಕೃಷ್ಣ ಅಷ್ಟು ಕವರ್ ಆಗಲಿಲ್ಲ. ಹಾಗಾಗಿ ನೋಡಿ, ನಮ್ಮನೆ ಮುದ್ದು ಲಕ್ಷ್ಮಿ ಇದು. ನೀವೆಲ್ಲ ಹೇಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ, ಅದಾದ ನಂತರ ನನ್ನ ದೊಡ್ಡ ಮಗಳು ಪ್ರಸಾದ ಮಾಡಿ ತೊಗೊಂಡು ಬಂದಿದ್ದರು. ಪ್ರಸಾದನ ಅಮ್ಮಂಗೆ ನೈವೇದ್ಯವಾಗಿ ಇಟ್ಟು ಅಂದ್ಕೊಂಡಿದ್ದೆ ಅಮ್ಮಂಗೇನು ಸ್ವೀಟ್ಸ್ ಮಾಡಿಲ್ಲ ಅಂತ. ಮಗಳು ತಂದುಕೊಟ್ಟಿದ್ದು ಖುಷಿ ಆಯಿತು ನನಗಂತೂ. ನೈವೇದ್ಯ ಮಾಡಿ ನಂತರ ಅಮ್ಮ ಹೂವು ಕೊಟ್ಟರು. ಹೂವು ಕೊಟ್ಟಿದ ತಕ್ಷಣ ಪಟ್ಟಂದು ಬಿದ್ದಿದ ತಕ್ಷಣ ತುಂಬ ಖುಷಿಯಾಗೋಯ್ತು ನನಗಂತೂ. ನೈವೇದ್ಯ ಇಡ್ತಿದ್ದಂಗ್ಲೇ ಬಲಗಡೆಗೆ ಹೂವು ಬಿತ್ತು. ಆವಾಗ ಮನ್ಸಿಗೆ ತುಂಬ ಖುಷಿ ಆಯಿತು. ಹಾಗೆ ದೇವ್ರ ಮನೆಯಲ್ಲಿರೋ ದೇವ್ರುಗಳಿಗೆಲ್ಲ ಪೂಜೆ ಮಾಡ್ಕೊಂಡ್ವಿ. ದೇವ್ರ ಮನೆಯಲ್ಲಿರೋ ದೇವ್ರಿಗೂ ಪೂಜೆ ಆಗಿದ ನಂತರ ಅದೇ ಸೇಮ್ ಇವಾಗೇನು ಸ್ತೋತ್ರ ನಡೀತಿತ್ತಲ್ವ, ಸೇಮ್ ಸ್ತೋತ್ರದಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು, ನಮ್ಮ ದೇವ್ರ ಮನೆ ಪೂಜೆ ಇದು, ನಮ್ಮ ದೇವ್ರ ಮನೆ ಇದು ನೋಡಿ. ನಮ್ಮ ಗುರುಗಳು ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳು. ಅದಾದ ನಂತರ ಅಮ್ಮಂಗೆ ದೃಷ್ಟಿ ಆಗಬಾರ್ದು ಅಂತ ಅರ್ಶಿನದ ನೀರು ರೆಡಿ ಮಾಡಿ ಇಟ್ಟಿದ್ದೀನಿ. ಅರ್ಶಿನದ ನೀರು ಎಲ್ಲ ಹೇಳ್ತಾರಲ್ವ, ಅಮ್ಮಂಗೆ ದೃಷ್ಟಿ ಏನು ಬಿದ್ದರೂ ಅರ್ಶಿನದ ನೀರು ತಗೊಳುತ್ತೆ ಅಂತ. ಎಲ್ಲ ಪೂಜೆ ಆಗಿದ ನಂತರ ಅಮ್ಮ ಈ ಥರ ಕಾಣಿಸ್ತಾಯಿದ್ರು ನಮ್ಮ ಮನೆಯಲ್ಲಿ ಇವತ್ತು. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು, ಎಷ್ಟು ಚೆನ್ನಾಗಿ ಅಮ್ಮ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ನಂತರ ನಮ್ಮ ಮನೆ ಹತ್ರನೇ ಇದ್ದಿದ್ದು ಒಂದು ಹುಡುಗಿ 8 ವರ್ಷ ಪಾಪು ಕರ್ಕೊಂಬಂದು ಕಾಲಿಗೆ ಪೂಜೆ ಎಲ್ಲ ಮಾಡಿ ಮಗುಗೆ ಅರಿಶಿನ ಕುಂಕುಮ ಕೊಟ್ಟು, ಮತ್ತು ಹಾಗೆ ಬಾಗಿನವನ್ನಿತ್ತು ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅದನ್ನು ಮಗುಗೆ ಕೊಟ್ಟು ಎಲ್ಲ ಮಾಡಿ ನೋಡಿ. ಇದು ನಾವು ಅರಿಶಿನ ಕುಂಕುಮ ಕೊಡೋ ಅಂಥ ಹೆಣ್ಮಕ್ಳಿಗೋಸ್ಕರನೇ ನಾನು ಪ್ರತಿ ವರ್ಷ ತೆಂಗಿನಕಾಯಿ ತೊಗೊಂಬರ್ತೀನಿ. ತೆಂಗಿನಕಾಯಿ ಮತ್ತು ಎಲ್ಲ ಥರ ಹಣ್ಣುಗಳು. ಇದು ಬಾಳೆಹಣ್ಣು ಅಂದರೆ ಯಾವಾಗಲೂ ಪಚ್ಚಬಾಳೆ ತರ್ತಾಯಿದ್ವಿ, ಬಟ್ ಈ ಸರಿ ಅದೇನೋ ಅದೃಷ್ಟ ಚೆನ್ನಾಗಿದೆ, ಏಲಕ್ಕಿ ಬಾಳೆ ಸಿಕ್ಕಿದೆ ನಮಗೆ. ಹಾಗೆ ಅರಿಶಿನ ಕುಂಕುಮಕ್ಕೆ ಹಾಕೋ ಅಂಥ ಡಿಸೈನ್ ಅರಿಶಿನ ಕುಂಕುಮ ಇದು. ನಾನು ಪ್ರತಿ ವರ್ಷ ಕೂಡ ಬೇರೆ ಬೇರೆ ಥರ ವೆರೈಟಿ ಡಿಸೈನ್ ಅರಿಶಿನ ಕುಂಕುಮ, ಅದಕ್ಕೆ ಬೇಕಾಗಿರೋ ಅಂಥ ಬ್ಯಾಗು, ಈಗೇನು ನಾವು ಎಲ್ಲ ಕಾಯಿ, ಹಣ್ಣು, ಬಳೆ, ಎಲೆ, ಅಡಿಕೆ ಎಲ್ಲ ಕೊಡ್ತೀವಲ್ವ, ಅದನ್ನು ಹಾಕ್ಕೊಳ್ಳೋಕ್ಕೆ ಬ್ಯಾಗ್ ಒಂದು. ಆ ಥರನೇ ನಾನು ವರ್ಷ ಮಾಡೋದು. ನನಗೇನೋ ಗೊತ್ತಿಲ್ಲ, ಪ್ರತಿ ವರ್ಷ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡುವಾಗ ಗ್ರ್ಯಾಂಡಾಗಿ ಕೊಡಬೇಕು ಅಂದರೆ ತುಂಬ ಇಷ್ಟ. ಪ್ರತಿ ವರ್ಷವೂ ಅಮ್ಮ ಹೆಚ್ಚಿಸ್ತಾನೇ ಇದ್ದಾರೆ. ನಾನು ಮೊದಲು ಅರಿಶಿನ ಕುಂಕುಮ, ಎಲೆ, ಅಡಿಕೆ, ಬಾಳೆಹಣ್ಣು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ತಾಯಿ ಆಶೀರ್ವಾದದಿಂದ. ಇವತ್ತು ಪ್ರತಿ ಹೆಣ್ಮಕ್ಳಿಗೂ ಒಳ್ಳೆ ವಿಜೃಂಭಣೆಯಿಂದ ಒಂದು ಬಾಗಿನ ಕೊಡೋ ರೀತಿ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮನೆ ಮುದ್ಲಕ್ಷ್ಮಿನ ಎಷ್ಟು ನೋಡಿದ್ರೂ ನೋಡಬಾರ್ದು ಅನಿಸಲ್ಲ. ಹಾಗೆಯೇ ನಾವು ಪುಳಿಯೋಗರೆ ಮಾಡಿದ್ವಿ ಇವತ್ತು, ಒಬ್ಬಟ್ಟು, ಪುಳಿಯೋಗರೆ, ಹಾಗೆ ಸಜ್ಜೆ ಎಲ್ಲವನ್ನು ಅಮ್ಮನಿಗೆ ನೈವೇದ್ಯವಾಗಿ ಇಟ್ಟು ಅಮ್ಮನ ಆಶೀರ್ವಾದ ತಗೊಂಡು, ಅಮ್ಮ ನಿಮ್ಮ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತ ಕೇಳಿಕೊಂಡು ತಾಯಿಗೆ ನಮಸ್ಕರಿಸಿದೆ. ಮತ್ತು ಇದು
ಅರಿಶಿನ ಕುಂಕುಮ ಕೊಡೋ ಬ್ಯಾಗಲ್ಲೇ ಒಂದೊಂದು ಹಾಕ್ತೀನಿ. ಎಲ್ರಿಗೂ ಅಲ್ಲ, ಅಂದರೆ ಆಲ್ಮೋಸ್ಟ್ ಎಲ್ಲರೂ ತೊಗೊಳಲ್ಲ ಒಬ್ಬಟ್ಟು, ಎಲ್ಲರೂ ಮನೆಯಲ್ಲೂ ಮಾಡಿರ್ತಾರೆ. ಹಾಗಾಗಿ ನಮಗೆ ಸ್ವಲ್ಪ ಗೊತ್ತಿರೋರಿಗೆಲ್ಲ ಹಾಕಿ ಕೊಡ್ತೀನಿ ನಾನು. ನೋಡಿ, ನಾವು ಅರಿಶಿನ ಕುಂಕುಮ ಕೊಡೋ ರೀತಿ ಈ ಥರ ಇರುತ್ತೆ. ನನ್ನ ಮಗಳು ಎಲ್ಲವನ್ನು ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಅರಿಶಿನ ಕುಂಕುಮ ಕೊಡೋ ಟೈಮಲ್ಲಿ ಹಂಗೆ ಎತ್ಬಿಟ್ಟು ಇದನ್ನು ತಟ್ಟೆಯಲ್ಲಿ ಇಟ್ಟು ಕೊಟ್ಟರೆ ಹೆಣ್ಮಕ್ಳಿಗೆ ಈಸಿ ಆಗುತ್ತೆ ತೊಗೊಂಡೋಗೋಕ್ಕೆ ಅಂತ ಹೇಳಿ ಆ ಥರ ಅರಿಶಿನ ಕುಂಕುಮ ರೆಡಿ ಮಾಡ್ತೀವಿ. ನಿಮ್ಮ ಮನೇಲಿ ಹೇಗೆ ಮಾಡಿರಿ ಅಂತ ಕಮೆಂಟ್ ಮಾಡಿ.